ತುಂಬ ಸೂಕ್ಷ್ಮವಾದಂತಹ ವಿಚಾರ ಇದು. ಅಷ್ಟು ಸುಲಭಕ್ಕೆ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಬರಲ್ಲ. ಕೆಲವೆಲ್ಲ RBI ರಿಜಿಸ್ಟರ್ಡ್ ಕಂಪನಿಗಳಿರ್ತವಲ್ಲ, ಅವರೆಲ್ಲರೂ ಕೂಡ ನಡೆಸ್ಬೋದು, ಕಾನೂನಾತ್ಮಕವಾಗಿ ನಡೆಸ್ತಾರೆ. ಬಟ್ ಯಾವ ರೀತಿ ಕಠಿಣ ಕ್ರಮ ಇವರು ತಗೊಳ್ತಾರೆ, ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಮಹತ್ವದ ಸಭೆ. ಆ ಸಭೆಯಲ್ಲಿ ಸಚಿವರುಗಳು ಸೇರಿಕೊಂಡು ಒಂದು ಚರ್ಚೆಯನ್ನು ಮಾಡಿ, ಈಗ ತಾನೇ ಹೋಮ್ ಮಿನಿಸ್ಟರ್ ಹೇಳೋ ಪ್ರಕಾರ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕುವ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಳಿನ ಮಹತ್ವದ ಸಭೆಯಲ್ಲಿ CM ಸಿದ್ದರಾಮಯ್ಯ ಏನು ಮಾಡ್ತಾರೆ ಹಾಗಾದರೆ? DCM, ಗೃಹ ಸಚಿವರು, ಕಂದಾಯ ಸಚಿವರು, ಸಹಕಾರ ಸಚಿವರು, ಆಮೇಲೆ ಹಣಕಾಸು ಬರುತ್ತಿರಲಿ, ಬಟ್ ಅದು ಮುಖ್ಯಮಂತ್ರಿಗಳ ಕೈಯಲ್ಲೇ ಇದೆ, ಅವರು ಇರ್ತಾರೆ. ರಾಜ್ಯ ಸರ್ಕಾರದಿಂದ ಮಹತ್ವದ ಕಾನೂನು ತರತಕ್ಕಂಥ ಸಾಧ್ಯತೆ ಇದೆ ಅಂತ ಈಗ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ. ಯಾಕೆಂದರೆ ಎಲ್ಲ ಕಡೆಯಿಂದ ಬರ್ತಾ ಇರೋ ಮಾಹಿತಿ ಸುದ್ದಿಗಳು ಅದು ಕ್ರಮ ತಗೊಳ್ಳೇಬೇಕಾಗತ್ತೆ. ರಾಜ್ಯದಲ್ಲಿ 2 ರೀತಿಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿವೆ. ಒಟ್ಟಾರೆ ವಿಂಗಡಣೆ ಮಾಡಿದ್ರೆ 2 ರೀತಿ ಇದೆ. RBI ಅನುಮತಿ ಅಡಿ ಇರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಒಂದು ಕಡೆ, RBI ಅನುಮತಿ ಅಡಿ ಇರತಕ್ಕಂಥ ಮೈಕ್ರೋ ಫೈನಾನ್ಸ್. ರಾಜ್ಯ ಸರ್ಕಾರದ ಅನುಮತಿ ಇರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇನ್ನೊಂದು ಕಡೆಗಿದೆ. RBI ರಿಜಿಸ್ಟರ್ಡ್ ಮತ್ತು ಸ್ಟೇಟ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಅಂತಂದ್ಬಿಟ್ಟು. ನಿಯಮ ಮೀರಿ ಜನರಿಗೆ ಏನಾದ್ರು ಕಿರುಕುಳ ಇದ್ದರೆ ಕ್ರಿಮಿನಲ್ ಕೇಸನ್ನು ಹಾಕಬಹುದು. ಈಗ ಯಾರೋ ಸುಸೈಡ್ ಮಾಡಿಕೊಂಡ್ರು ಅಂತೆಲ್ಲ ಬರ್ತಾ ಇದೆಯಲ್ಲ, ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂಥವ್ರ ಮೇಲೆ. ರೂಲ್ಸ್ ಫಾಲೋ ಮಾಡದೇ ಇದ್ದರೆ ಅನುಮತಿ ಬ್ಯಾನ್ ಅಸ್ತ್ರ. ಸ್ಟೇಟ್ ಗೌರ್ಮೆಂಟ್ ಅವರು ನಾವೇ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ವಾಪಸ್ ತಗೋತೀವಿ ಅಂತ ಬೇಕಾದ್ರೂ ಹೇಳ್ಬೋದು. RBI ಅಡಿ ಕಾರ್ಯನಿರ್ವಹಿಸುವ ಮೈಕ್ರೋ ಫೈನಾನ್ಸ್ಗಳಿಗೂ ಕುಣಿಕೆಯನ್ನು ಹಾಕುವಂತಹ ಅಗತ್ಯತೆ ಈಗ ಸದ್ಯಕ್ಕಿದ್ದೇ ಇದೆ. ರಾಜ್ಯದ ಗೃಹ ಇಲಾಖೆ, ಸಹಕಾರ ಇಲಾಖೆಯ ಮೂಲಕ ಕಠಿಣ ರೂಲ್ಸನ್ನು ತರ್ತಕ್ಕಂಥದ್ದು. ನಿನ್ನೆ HK ಪಾಟೀಲ್ ಅವರು, ಕಾನೂನು ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅದಕ್ಕೊಂದು ಕಾನೂನನ್ನು ರೂಪಿಸ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ RBI ಮತ್ತು ರಾಜ್ಯ ಸರ್ಕಾರದ ಅನುಮತಿ ಇರತಕ್ಕಂಥ ಸಂಸ್ಥೆಗಳನ್ನು ಅವರೇನಾದರೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ ರಾಜ್ಯ ಸರ್ಕಾರ ಕ್ರಮ ತಗೊಳ್ಳೋದಕ್ಕೆ ಬರುತ್ತಾ? ಕಠಿಣ ಕ್ರಮಕ್ಕೆ ಮುಂದೆ ಆಗೋಕ್ಕೆ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಏನು ಚಿಂತನೆ ಇದೆ ರಾಜ್ಯ ಸರ್ಕಾರದ್ದು ಅಂತ? ಅರವಿಂದ್, ಗೃಹ ಸಚಿವ ಪರಮೇಶ್ವರ್ ಹೇಳೋ ಪ್ರಕಾರ ಈಗಿರುವಂತ ಕಾನೂನು ಅಂದ್ರೆ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರುವಂತ ಈಗಿರುವಂತ ಕಾನೂನುಗಳು ಅಷ್ಟೊಂದು ಕಠಿಣವಾಗಿಲ್ಲ. ಹಾಗಾಗಿನೇ ಇಷ್ಟೆಲ್ಲ ತೊಂದರೆಗಳಿಗೆ ಕಾರಣ ಆಗ್ತಿರುವಂತದ್ದು. ಯಾಕಂದ್ರೆ ಫೈನಾನ್ಸ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಾವು ನೀವು ಸೇರಿದಂತೆ ಎಲ್ಲರೂ ಕೂಡ ಅನೇಕ ಕಡೆ ಸಹಿಯನ್ನ ಹಾಕಿರ್ತೀವಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಓದಿರೋದೂ ಇಲ್ಲ. ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಫೈನಾನ್ಸ್ನವರು ಈ ರೀತಿಯಾದಂತಹ ಕಿರುಕುಳಗಳನ್ನ ಕೊಡ್ತಿದ್ದಾರೆ. ಹಾಗಾಗಿನೇ ಕಾನೂನನ್ನೇ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಿದೆ. ಹಾಗಾಗಿ ನಾಳೆ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಪ್ರಮುಖವಾಗಿ ಕಾನೂನು ಇಲಾಖೆ, ಗೃಹ ಇಲಾಖೆ, ಕಂದಾಯ ಇಲಾಖೆ ಇರುವಂತದ್ದು ಮತ್ತೆ ಹಣಕಾಸು ಸಚಿವರು ಮುಖ್ಯಮಂತ್ರಿಗಳು ಇರೋದ್ರಿಂದ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಈ ಒಂದು ಸಭೆಯಲ್ಲಿ ಕಾನೂನಿನಲ್ಲಿ ಯಾವ ತಿದ್ದುಪಡಿಗಳನ್ನು ತರಬೇಕು, ಕಠಿಣವಾಗಿ ಯಾವ ಅಂಶಗಳನ್ನು ಸೇರ್ಪಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಕಾನೂನು ಇಲಾಖೆಗೆ CM ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ನಿಯಮಗಳು ಇರಬೇಕು, ಯಾವ ರೀತಿ ಅದನ್ನ ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾನೂನು ಇಲಾಖೆಗೆ ಹೇಳಿದ್ದಾರೆ. ಹಾಗಾಗಿ ನಾಳೆ ಆ ಒಂದು ವಿಚಾರಗಳು ಚರ್ಚೆಗೆ ಬರುತ್ತೆ. ಈಗಾಗಲೇ ನಾವು ಹೇಳಿದಾಗೆ 2 ರೀತಿ ಫೈನಾನ್ಸ್ ಗಳಿರುವಂತದ್ದು, ಒಂದು RBI ಗೈಡ್ಲೈನ್ಸ್ ಇರುವಂತದ್ದು ಮತ್ತೆ ರಾಜ್ಯದಲ್ಲಿ ಅನುಮತಿ ಪಡೆದಿರುವಂತದ್ದು. ಹಾಗಾಗಿ ರಾಜ್ಯದಲ್ಲಿ ಇರುವಂತವರಿಗೆ ಮತ್ತೆ ಈ ರೀತಿಯಾಗಿ ಕಿರುಕುಳ ಕೊಡ್ತಿರೋರಿಗೆ ಅದನ್ನ ತಡೆಗಟ್ಟಬೇಕಾದ್ರೆ ಯಾವ ಹೊಸ ನಿಯಮಗಳನ್ನ ಸೇರಿಸಬೇಕು ಅನ್ನುವಂಥದ್ದು ನಾಳೆ ಚರ್ಚೆ ಆಗುತ್ತೆ. ಬಹುಶಃ ನಾಳೆ ಸಭೆಯಲ್ಲಿ ಚರ್ಚೆ ಆದ ಬಳಿಕ ಮುಂದಿನ ಅಧಿವೇಶನದಲ್ಲಿ ಅದನ್ನು ಕಾನೂನಿನ ರೂಪದಲ್ಲಿ ಜಾರಿಗೆ ತರುವಂತ ಸಾಧ್ಯತೆ ಇದೆ. ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ.